ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಜಡ್ಜ್ ಮುಂದೆ ಕಣ್ಣೀರಿಟ್ಟ ಬಂಗಾರದ ಬ್ಯೂಟಿ. ಬಗೆದಷ್ಟು ಬಯಲಾಗ್ತಿದೆ ರನ್ಯಾ ಚಿನ್ನದ ನಿಕ್ಷೇಪ. ರನ್ಯಾ ಚಿನ್ನ ಕಳ್ಳ ಸಾಗಣೆ ಹಿಂದಿದ್ದಾರಂತೆ ಪೊಲಿಟಿಕಲ್ ಲೀಡರ್ಸ್. ಹೌದು, ತನಗೆ ಬೇಕಾದಂಗ ದುಬೈ ರೌಂಡ್ಸ್ ಹಾಕಿ ಜಾಲಿಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಿದ್ದ ಹಾಲಿನಂತ ಬ್ಯೂಟಿ ನಟಿ ರನ್ಯಾ ರಾವ್ ಇದೀಗ ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಜೈಲಿನ ಬಾಗಿಲು ತಟ್ಟಿದ್ದಾರೆ. ದೂರದ ದುಬೈಯಿಂದ ಚಿನ್ನ ದೋಚಿಕೊಂಡು ಬಂದು ಕೋಟಿ ದುಡ್ಡಿನ ಸಾಮ್ರಾಜ್ಯವನ್ನೇ ಕಟ್ಟಿ, ಚಿನ್ನದ ಬಿಸ್ಕೆಟ್ ಇಂದ ಅರಮನೆಯನ್ನೇ ಕಟ್ಟಿ ಬಿಂದಾಸ್ ಆಗಿ ಲೈಫ್ ರನ್ ಮಾಡುತ್ತಿದ್ದ ರನ್ಯಾ ಈಗ ಹೈರಾಣಾಗಿ ಹೋಗಿದ್ದಾರೆ. ಈ ಒಂದು ಬಹುದೊಡ್ಡ ಪ್ರಕರಣವೀಗ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡುತ್ತಿದೆ. ರನ್ಯಾ ಅವರ ಹಿಂದೆ ಕೆಲ ರಾಜಕೀಯ ನಾಯಕರ ಹೆಸರು ತಳಕು ಹಾಕಿಕೊಂಡಿದೆ. ಅಷ್ಟೇ ಅಲ್ಲ, ಕೆಲ ಪ್ರಭಾವಿ ಅಧಿಕಾರಿಗಳ ಹೆಸರು ಮುನ್ನೆಲೆಗೆ ಬಂದಿದೆ. ನಿನ್ನೆ ಸದನದಲ್ಲೂ ಈ ಚರ್ಚೆ ಭುಗಿಲೆದ್ದಿದೆ. ಇದರ ಮಧ್ಯೆ ರನ್ಯಾ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಗಳಗಳ ಕಣ್ಣೀರಿಟ್ಟಿದ್ದಾರೆ, ಬಿಕ್ಕಿ ಎತ್ತಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಕೋರ್ಟ್ನಲ್ಲಿ ನಡೆದದ್ದೇನು? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಹೌದು, ನಟಿ ರನ್ಯಾ ರಾವ್ ಅಕ್ರಮವಾಗಿ ದೂರದ ದುಬೈನಿಂದ ಚಿನ್ನದ ಬಿಸ್ಕೆಟ್ ಹೊತ್ತು ತಂದು ಕೋಟಿ ದುಡ್ಡು ಮಾಡಿದ್ದರ ಪ್ರಕರಣವಾಗಿ ಇಂದು ಪರಪ್ಪನ ಅಗ್ರಹಾರದ ಕದ ತಟ್ಟಿದ್ದಾರೆ ರನ್ಯಾ. ಕಳೆದ ಒಂದು ವಾರದಿಂದ ರನ್ಯಾ ಪೊಲೀಸರು ಬಿಡುತ್ತಿರುವ ಪ್ರಶ್ನೆಗಳ ಬಿರುಬಾಣಿಗೆ ಚಂದದ ಗೊಂಬೆ ಬಾಡಿ ಬೆಂಡಾಗಿದೆ. ಕಸ್ಟಡಿಯ ಅವಧಿ ಅಂತ್ಯವಾದ ಹಿನ್ನೆಲೆ ನಿನ್ನೆ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಯಿತು. ಕೋರ್ಟ್ 14 ದಿನಗಳ ಕಾಲ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಕೂಡ ಕೊಡ್ತು. ಆ ಮೂಲಕ ರನ್ಯಾ ಜೈಲಿನ ಮುದ್ದೆ ಮುರಿಯುತ್ತಿದ್ದರೆ ಬಂಡಲ್ ಬಂಗಾರದ ಬಿಸ್ಕೆಟ್ ಎತ್ತುಕೊಂಡು ಬಂದು ಬಂಗಾರದ ಬೆಳ್ಳಿ ತಟ್ಟೆಯಲ್ಲಿ ಮಸ್ತ್ ಮಜಾ ಮಾಡಬೇಕಿದ್ದ ನಟಿ ಈಗ ಸಾಮಾನ್ಯರಂತೆ ಜೈಲಿನ ಮುದ್ದೆ ಮುರಿಯುತ್ತಿದ್ದಾರೆ ಮತ್ತು ಕೋರ್ಟ್ನಲ್ಲಿ ದೊಡ್ಡ ಹೈಡ್ರಾಮವನ್ನೇ ಸೃಷ್ಟಿಸಿದ್ದಾರೆ ರನ್ಯಾ. ವಿಚಾರಣೆ ವೇಳೆ ಜಡ್ಜ್ ಪೊಲೀಸರಿಂದ ನಿಮಗೇನಾದರೂ ತೊಂದರೆ ಆಗುತ್ತಿದೆಯಾ ಎಂಬ ಪ್ರಶ್ನೆಗೆ ನಟಿ ರನ್ಯಾ ಕಣ್ಣೀರಿಡುತ್ತಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಮಾನಸಿಕವಾಗಿ ಬಹಳ ಹಿಂಸೆ ಕೊಟ್ಟಿದ್ದಾರೆ, ಇದರಿಂದ ನನಗೆ ಬಹಳ ತೊಂದರೆ ಆಗುತ್ತೆ ಎಂದು ಭಯ ಹುಟ್ಟಿಸುತ್ತಿದ್ದಾರೆ. ಸತ್ಯ ಒಪ್ಪಿಕೋ ಎಂದು ಹೆದರಿಸುತ್ತಿದ್ದಾರೆ. ತಲೆಗೆ ಸುತ್ತಿಗೆಯಿಂದ ಹೊಡೆದವರಂತೆ ಪ್ರಶ್ನೆ ಕೇಳುತ್ತಿದ್ದಾರೆ, ಕೆಟ್ಟದಾಗಿ ಬೈತಿದ್ದಾರೆ. ನಾನೇನು ಮಾಡಿಲ್ಲ ಅಂದ್ರೂ ಚಿತ್ರಹಿಂಸೆ ಕೊಡುತ್ತಿದ್ದಾರೆ. ನಾನು ಭಾವನಾತ್ಮಕವಾಗಿ ಕುಗ್ಗಿ ಹೋಗಿದ್ದೇನೆ ಎಂದು ಜಡ್ಜ್ ಮುಂದೆ ಬಿಕ್ಕಿ ಹತ್ತಿದ್ದಾರಂತೆ ರನ್ಯಾ. ಇದೆಲ್ಲ ಡ್ರಾಮಾ ಮಾಡುವ ಮುಂಚೆ ತಾನು ಮಾಡಿದ್ದು ತಪ್ಪು ಎಂಬುದು ಅರಿವಾಗಿದ್ರೆ ಇಂದು ಈ ಪರಿಸ್ಥಿತಿ ಬರುತ್ತಿತ್ತೆ? ನೀವೇ ಹೇಳಿ ವೀಕ್ಷಕರೇ. ಇದಕ್ಕೆ ಕೆಲ ಪ್ರಭಾವಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಹೆಸರು ಕೂಡ ತಳಕು ಹಾಕಿಕೊಂಡಿದೆ. ಇದಕ್ಕೆ ಸಂಬಂಧಿಸಿದ ಚರ್ಚೆ ಕೂಡ ನಿನ್ನೆ ಸದನದಲ್ಲಿ ನಡೆದಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಬಲು ದೊಡ್ಡ ಚರ್ಚೆ ನಡೆದಿದೆ. ಬಿಜೆಪಿ ಶಾಸಕರು ಮಾತನಾಡಿ ರನ್ಯಾ ರಕ್ಷಣೆಗೆ ಇಳಿದಿರುವ ಸಚಿವರ ಹೆಸರನ್ನ ಹೇಳಿ ಎಂದು ಪಟ್ಟು ಹಿಡಿದಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಈ ಪ್ರಕರಣದಲ್ಲಿ ಯಾವುದೇ ಮಂತ್ರಿಗಳು ಭಾಗಿಯಾಗಿಲ್ಲ. ಕೇಂದ್ರದ ತನಿಖಾ ಸಂಸ್ಥೆ ತನಿಖೆ ನಡೆಸುತ್ತಿದೆ. ತನಿಖೆ ನಡೆಯಲಿ, ಆಮೇಲೆ ಸತ್ಯ ಹೊರಬರಲಿದೆ ಎಂದು ಹೇಳಿದ್ದಾರೆ. ಹೀಗೆ ರಾಜ್ಯ ಮಾತ್ರವಲ್ಲ, ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲೂ ದೊಡ್ಡ ಸದ್ದು ಮಾಡುತ್ತಿದೆ. ಕೊನೆಗೆ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೋ ಮತ್ತು ಯಾವೆಲ್ಲ ನಾಯಕರ ಕೈವಾಡವಿದೆಯೋ ಎಂಬುದರ ಬಗ್ಗೆ ಮತ್ತಷ್ಟು ತಿಳಿಯಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.